ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಇವತ್ತು ನೋಡ್ರಿ ನಮ್ಮ ಕಡೆ ನಿನ್ನೆ ಮಳೆ ಆಗಿದೆ. ಸೊ ಇವತ್ತು ಬೆಳಗಿನ ಜಾವನೇ ನಾನು ವಿಡಿಯೋ ಮಾಡತ್ತೀನಿ. ಯಾಕೆ ಅಂತಂದ್ರೆ ಇದೊಂದು ಟಿಪ್ಸ್ನ ನಾನು ಫಾಲೋ ಮಾಡಿದೆ. ನಮ್ಮ ಅತ್ತೆಯವ್ರು ಹೇಳಿದ್ದು. ಸೊ ಅದು ವರ್ಕೌಟ್ ಆಯಿತು, ಅದಕ್ಕೆ ನಿಮಗೂ ಹೇಳೋಣ ಅಂತ. ನೋಡ್ರಿ, ಸೂರ್ಯನು ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಬಂದಾನ. ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿ. ಇವತ್ತು ಇಡ್ಲಿ ಮಾಡೋಣ ಅಂಥೇಳಿ ನಿನ್ನೆ ಇಡ್ಲಿ ಹಿಟ್ಟು ಹಾಕಿದ್ದೆ, ರವೆಗೆ ಮತ್ತು ಉದ್ದಿನಬೇಳೆ. ಆದರೆ ಅಚಾನಕ್ಕಾಗಿ ನಮ್ಮ ಕಡೆ ಮಳೆ ಆಗಿದ್ದರಿಂದ ಸೊ ಇಡ್ಲಿ ಉಬ್ಬೋದಿಲ್ಲ ಅಂತ ಗೊತ್ತಾಯಿತು. ಯಾಕೆಂದರೆ ತಂಪಾದ ವಾತಾವರಣ ಇತ್ತು. ಅದಕ್ಕೆ ನೋಡಿರಿ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೆ, ಉದ್ದಿನಬೇಳೆನ. ನೋಡಿರಿ ಅದಕ್ಕೆ ಈಗ ಹಿಟ್ಟು ಉಬ್ಬಬೇಕು ಈ ಥರ ತಂಪಲ್ಲಿ ಅಂತ ಅಂದರೆ ಒಂದು ಸ್ವಲ್ಪ ತವಾನ ಬಿಸಿ ಮಾಡಿಕೊಂಡು ಈ ಥರ ರಿಂಗ್ ಮೇಲೆ ಆ ತವಾನ ಇಡಬೇಕು, ನೆಲ ತಂಪಿರೋದ್ರಿಂದ. ನೋಡಿರಿ ಅದಕ್ಕೆ ಬಾಂಡೆನ ಮುಚ್ಚಿಬಿಡ್ರಿ, ಅದು ಪೂರ್ತಿ ಕವರ್ ಆಗುವಂಗೆ ಮುಚ್ಚಿಬಿಡ್ರಿ. ಈ ಥರ ಬಿಸಿ ತವಾದ ಮೇಲೆ ಹಿಟ್ಟನ್ನು ಇಟ್ಟು ಒಂದು ಟವಲ್ನ ಹಾಕಿ ಮುಚ್ಚಿರಿ. ಬೆಳಗ್ಗೆ ನೋಡೋಣ. ನೋಡಿರಿ ಬೆಳಗ್ಗೆ ಆಗೈತಿ. ಈಗ ತೆಗೆದು ನೋಡಿದರೆ ಹಿಟ್ಟು ಮಸ್ತಾಗಿ ಉಬ್ಬಿ ಬಂದಿತ್ತು. ಈ ರೀತಿ ಉಬ್ಬಿದ್ರೆ ಇಡ್ಲಿ ಮಸ್ತ್ ಆಕ್ಕಾವ್ರಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀವಿ, ಒಂದು ಅರ್ಧ ಟೀ ಸ್ಪೂನಷ್ಟು, ಒಂದು ಚಮಚ ಉಪ್ಪನ್ನು ಹಾಕ್ತೀನಿ. ನಾನು ಸೋಡಾನ ಯೂಸ್ ಮಾಡಲ್ಲ. ನೋಡಿರಿ ಹಿಟ್ಟು ಹೆಂಗೆ ಉಬ್ಬಿ ಬಂದೈತಿ ಮಸ್ತಾಗಿ. ಈ ರೀತಿ ಆದ್ರೆ ಫ್ಲಫಿ ಆಗ್ತಾವೆ ಇಡ್ಲಿ. ಇದರಲ್ಲಿ ಥರ ಹಿಟ್ಟಲ್ಲಿ ಏರ್ ತುಂಬ್ಕೊಂಡಿರಬೇಕು, ಅಂದರೆ ಮಾತ್ರ ಇಡ್ಲಿ ಫ್ಲಫಿ ಆಗ್ತಾವೆ, ಮಸ್ತ್ ಆಗ್ತಾವೆ. ನೋಡಿರಿ ಈ ರೀತಿ ಸಟ್ಟಲ್ಲಿ ನಾವು ಸ್ವಲ್ಪ ತುಪ್ಪನ ಸವರಿ ಈ ರೀತಿ ಹಿಟ್ಟು ಹಾಕಿ ಇಡ್ಲಿ ಕ್ಯಾಪ್ನ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಗ್ಯಾಸ್ ಯಾವತ್ತು ಜೋರಾಗಿ ಇಡಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಬೇಯಿಸಿದರೆ ಸಾಕು. ಇದು ಕೂಡ ಇಂಪಾರ್ಟೆಂಟು. ನೋಡಿರಿ ಮಸ್ತಾಗಿದ್ದಾವೆ ಇಡ್ಲಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟರೆ ಬೇಗ ಮೇಲೆ ಹಿಟ್ಟಿನೆಲ್ಲ ಬೆಂದು ಹೋಗುತ್ತೆ, ಒಳಗಡೆ ಹಾಗೆ ಉಳ್ಕೊಡುತ್ತೆ. ಸಣ್ಣಗಿಟ್ಟರೆ ಇಡ್ಲಿ ಗಟ್ಟಿ ಆಗಿಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮ್ ಇದಕ್ಕೆ ಕರೆಕ್ಟು. 10 ನಿಮಿಷ ಇಟ್ಟರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ನೋಡಿರಿ ಎಷ್ಟು ಫ್ಲಫಿಯಾಗಿ ಬಂದವು ಇಡ್ಲಿ, ಮಸ್ತಾಗೈತಿ. ಮಕ್ಕಳಿಗೆ ಈ ಥರ ಟಿಫನ್ ಬಾಕ್ಸ್ಗೆ ಹಾಕ್ಕೊಟ್ರೆ ಸೂಪರಾಗಿ ಸಖತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ತಂಪಾದ ವಾತಾವರಣನೇ ಇರುತ್ತೆ. ಸೊ ಅದಕ್ಕೆ ಹೀಟ್ ಬೇಕು, ಅಂದರೆ ಜಳ ಜಾಸ್ತಿ ಇರಬೇಕು. ಸೊ ಆ ರೀತಿ ಶಾಖದ ಇದರಲ್ಲಿ ಇರಬೇಕು. ಸೊ ಆ ಥರ ಇದ್ದರೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ನೋಡಿರಿ, ಇದೊಂದು ಟಿಪ್ಸ್ ಟ್ರೈ ಮಾಡಿರಿ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದಗಳು.